ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಇವತ್ತು ನನ್ನ ಫ್ರೆಂಡು ಮನೆಗೆ ಇನ್ವೈಟ್ ಮಾಡಿದ್ದಾರೆ, ಸೊ ಹಾಗಾಗಿ ಹೋಗ್ತಾ ಇರೋದು. ಥ್ಯಾಂಕ್ ಯು, ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಇವತ್ತು ಸ್ಪೆಷಲಾಗಿ ನಾನು ಸೊಪ್ಪು ಹುಳಿನ ಟ್ರೈ ಮಾಡ್ತಾಯಿಲ್ಲ, ನಮ್ಮ ಮನೇಲಿ ಯಾವಾಗಲೂ ಮಾಡೋದು ಇದೇ ಥರನೇ. ಸೊ ಈ ರೆಸಿಪಿನ ನಾನು ಎಲ್ಲರ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊದಲು ಸೊಪ್ಪೆಲ್ಲ ಏನಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡು ಅದನ್ನೆಲ್ಲ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು. ಅದಾದಮೇಲೆ ಈ ಥರ ಬಾಣಲಿಯಲ್ಲಿ ಒಗ್ಗರಣೆನ ಮಾಡ್ಕೋಬೇಕಾಗಿರುತ್ತೆ. ಒಗ್ಗರಣೆಗೆ ನಾನೇನೆಲ್ಲ ಹಾಕಿದ್ದೀನಿ ಅಂತ ಹೇಳಿದ್ರೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಹಿಂಗನ್ನು ಹಾಕಿ ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಸೊಪ್ಪೆಲ್ಲ ಏನಿದೆಯಲ್ಲ ಆ ಸೊಪ್ಪನ್ನು ಬಾಣಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇಲ್ಲಿ ನಾನು ತೊಗೊಂಡಿರೋ ಸೊಪ್ಪು ಯಾವುದು ಅಂತ ಹೇಳಿದ್ರೆ ಇದು ಪಾಲಕ್ ಸೊಪ್ಪಾಗಿರುತ್ತೆ. ಇದಕ್ಕೆ ನೀವು ಪಾಲಕು, ಮೆಂತ್ಯ ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿದ್ರೆ ಖಂಡಿತ ವೀಕ್ಲಿ ಒನ್ಸ್ ಇದನ್ನು ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ. ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಮತ್ತು ಇದು ಬೇಗ ಮಾಡ್ಕೊಬೋದು. ನೀವು ಒಂದು 10 to 15 ಮಿನಿಟ್ಸಲ್ಲೆಲ್ಲ ಇದನ್ನು ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ಕೊಬಿಡ್ಬೋದು. ಇವಾಗ ಈ ಸೊಪ್ಪನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟರೆ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಇದಕ್ಕೆ ಸ್ವಲ್ಪ ನಾನಿವಾಗ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇದು ಹುಣಸೆಹಣ್ಣು ಕೊನೆಯದಾಗ ಹಾಕೋಬೇಕಾಗಿರುತ್ತೆ, ಸ್ವಲ್ಪ ಉಳಿಬೇಕಾಗಿರುತ್ತಲ್ವ ಸಾಂಬಾರಿಗೆ. ಸೊ ಹಾಗಾಗಿ ಇಲ್ಲಿ ನಾನು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಒಂದು 5 ಮಿನಿಟ್ಸು ಇದನ್ನ ಬೇಯಕ್ಕೆ ಬಿಟ್ಟಿದ್ದಕ್ಕೆ ಎಷ್ಟೋ ನೀರೆಲ್ಲ ಇವಾಗ ಅದೇ ಸೊಪ್ಪಲ್ಲಿರೋ ನೀರೆಲ್ಲ ಬಿಟ್ಕೊಂಡಿದೆ. ನಾವೇನು ಎಕ್ಸ್ಟ್ರಾ ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಈ ಥರ ಫುಲ್ ನೀರು ಸೊಪ್ಪಲ್ಲಿರೋದೆಲ್ಲ ಈ ಥರ ಬಂದುಬಿಟ್ಟಿರುತ್ತೆ. ಅದಾದಮೇಲೆ ಸ್ವಲ್ಪ ನಾನೀಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಕಡಲೆ ಬೀಜ ನೆನೆಸಿಟ್ಕೊಳ್ಳಿ ಒಂದು 5 ಮಿನಿಟ್ಸ್ ಮುಂಚೆ ಅಷ್ಟೇ. ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಮನೆಗಳಲ್ಲೆಲ್ಲ ಮಕ್ಕಳು ಯಾರು ಚೆನ್ನಾಗಿ ಊಟ ಮಾಡ್ತಾಯಿಲ್ಲ, ಅವರು ಸೊಪ್ಪು ನೋಡಿದ್ರೆ ಬೇಡ ಅಂತ ಹೇಳ್ತಾರೆ ಅಂತ ಹೇಳೋ ಮಕ್ಕಳಿದ್ರೆ ಈ ಥರದನ್ನೆಲ್ಲ ಒಂದ್ಸರಿ ಟ್ರೈ ಮಾಡಿಬಿಟ್ಟು ತಿನ್ನಿಸಿ ನೋಡಿ, ಅವರು ಖಂಡಿತವಾಗ್ಲೂ ಚೆನ್ನಾಗಿ ಊಟ ಮಾಡ್ತಾರೆ. ಈ ಮೊಸೊಪ್ಪು, ಬಸ್ಸಾರು ಎಲ್ಲ ಏನು ಮಾಡ್ತಾರಲ್ವ ಅದೇ ಬೇರೆ ಟೇಸ್ಟ್ ಕೊಡುತ್ತೆ, ಇದೇ ಬೇರೆ ಟೇಸ್ಟ್ ಕೊಡುತ್ತೆ. ಎರಡೂ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಇವಾಗ ಸೊಪ್ಪೆಲ್ಲ ಇಲ್ಲಿ ಚೆನ್ನಾಗಿ ಬೆಂದ್ಕೊಂಡಿದೆ, ಅದಕ್ಕೆ ನಾನಿಲ್ಲಿ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. ಜಸ್ಟ್ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಯಾಕೆ ಸ್ಪೆಷಲಿ ಬಾಣಲಿಲಿ ಮಾಡ್ತಿರೋದು, ಯಾಕೆ ಕುಕ್ಕರಲ್ಲಿ ಮಾಡ್ತಿಲ್ಲ ಅಂತ ಹೇಳಿದರೆ ಅದು ಕೂಡ ಹೇಳ್ತೀನಿ. ಬಾಣಲಿಲಿ ಮಾಡ್ಕೊಳ್ಳೋ ಪ್ರೋಸೆಸ್ಸೇ ಬೇರೆ ಥರ ಇರುತ್ತೆ, ಕುಕ್ಕರಲ್ಲಿ ಮಾಡೋದೇ ಪ್ರೋಸೆಸ್ ಬೇರೆ ಥರ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕುಕ್ಕರಲ್ಲಿ ನಾವು ಒಂದೇ ಸರಿ ಏನು ಮೊಸೊಪ್ಪಿಗೆಲ್ಲ ಹಾಕ್ತೀವಲ್ಲ ಆ ಥರ ಹಾಕಿಟ್ರೆ ಟೇಸ್ಟು ಮೊಸೊಪ್ಪು ಥರ ಬರುತ್ತೆ. ಬಾಣಲಿಯಲ್ಲಿ ಮಾಡೋದು ಇದೇ ಬೇರೆ ಥರ ಟೇಸ್ಟ್ ಬರುತ್ತೆ. ನೀವು ಒಂದೇ ಸರಿ ಬೇಳೆಯಲ್ಲಾದರೂ ಕೂಡ ಟೊಮೊಟೊ ಹಾಕಿ ಬೇಯಿಸ್ಕೋಬೋದು, ಅಥವಾ ಈ ಒಗ್ಗರಣೆಗೂ ಕೂಡ ಟೊಮೊಟೊನ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗೇನು ಹುಣಸೆಹಣ್ಣೆಲ್ಲ ಕಲಸಿಟ್ಕೊಂಡಿದ್ದೆಲ್ಲ ಅದರ ರಸ ಕೂಡ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಟ್ರೆ ಇಲ್ಲಿ ಸೊಪ್ಪುಳಿ ಈ ಥರ ತಿಕ್ಕಾಗಿ ರೆಡಿಯಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಅದಾದಮೇಲೂ ಕೂಡ ಕೊನೆಯದಾಗಿ ಒಗ್ಗರಣೆ ಬೇಕು ಅಂತ ಹೇಳಿದ್ರೆ ಈ ಥರ ಸಾಂಬಾರನ್ನ ಕುದಿಸಿಟ್ಕೊಂಡ್ಮೇಲೆ ನೀವು ಕ್ವಿಕ್ಕಾಗಿ ಒಂದು ಒಗ್ಗರಣೆನ ಕೂಡ ಹಾಕೋಬೋದು. ನಾನು ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು, 2 o'clock. ನನ್ನ ಮಗಳಿಗೂ ಊಟ ಮಾಡಿಸೋ ಟೈಮು. ಸೊ ಇವಾಗ ಏನು ಹುಳಿ ಮಾಡಿದ್ದೀನಲ್ವ ಅದನ್ನೇ ನನ್ನ ಮಗಳಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ನೋಡಿ ಅವಳು ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾಳೆ ಅಂತ ಹೇಳಿ. ಈ ಸಾಂಬಾರಲ್ಲಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದ್ಕೊಬಿಟ್ಟಿರುತ್ತಲ್ಲ, ಅದು ಮಕ್ಕಳಿಗೆ ಬಾಯಿಗೆ ಸಿಗೋದಿಲ್ಲ. ಸೊ ಹಾಗೆ ಅವರು ಚೆನ್ನಾಗಿ ಊಟನ ಮಾಡ್ಕೋತಾರೆ. ಇವಾಗ ಅವಳು ಫುಲ್ ತಟ್ಟೆಲಿರೋ ಅಷ್ಟು ಊಟನ ಖಾಲಿ ಮಾಡ್ಕೊಂಡಿದ್ದಾಳೆ ಇಷ್ಟಪಟ್ಟು. ಇವಾಗ ನೀನು ಏಕೆ ನಿನ್ನೆ ಮಾಡಲ್ವಾ? ಬೇಗ ನಿನ್ನೆ ಮಾಡಬೇಕು, ಊಟ ಆಗಿದಲ್ಲ. ಹಾಂ ಆಯಿತು, ಬಾಯ್ ಬಾಯ್. ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಪೆಂಡಿಂಗ್ ಇರುತ್ತೆ ಅನ್ನೋದು ಇದಕ್ಕೇ. ಮನೇಲಿರೋರಿಗೆ ಯಾವ ಕೆಲಸ ಮಾಡ್ತಿದ್ರು ಕೆಲಸ ಮುಗಿಯೋದೇ ಇಲ್ಲ. ಮಗಳು ಊಟ ಮಾಡಿಸಿದ ತಕ್ಷಣ ನೋಡಿದ್ರೆ ಆಚೆ ಬಂದು ಮಳೆ ಬರೋ ಹಾಗಾಗಿತ್ತು, ಸೌದೆ ಎಲ್ಲ ನೆಂದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈ ಥರ ಅದು ನೆನಿಬಾರ್ದಂತ ಹೇಳಿಬಿಟ್ಟು. ಅದು ಬಿಡು.
ಬೀಳ್ತೀಯಾ? ನಿನ್ನೆ ಬಂದಿದೆ ನಿಂಗೆ, ಮಲ್ಕೋಬಾ, ಎದ್ದೇಳು. ಹಾಂ ಕೊಡ್ತೀನಿ ಬಾ. ಅಪ್ಪ ಇದು ಯಾರ್ದು ಸೈಕಲ್ಲು? ಹಾಂ ಇವಾಗಲಾ? ಓಕೆ, ಬೇಗ ಬೇಗ ತಿನ್ನು. ಈ ಕಡೆ ಬಾ, ಸ್ಕ್ರೀನ್ ಹಾಕೋಣ. ಇವತ್ತಿನ ದಿನ ವೆರಿ ಸ್ಪೆಷಲ್ ಡೇ ಆಗಿರುತ್ತೆ. ಯಾಕೆ ಗೊತ್ತಾ, ಇವತ್ತು ಚಾಮುಂಡೇಶ್ವರಿ ತಾಯಿಯವ್ರದ್ದು ವದಂತಿ ಆಗಿರುತ್ತೆ. ಅವ್ರದ್ದು ಹುಟ್ಟು ಹಬ್ಬದ ಪ್ರಯುಕ್ತ ನನ್ನ ಫ್ರೆಂಡು ಇವರೇನಿದ್ದಾರಲ್ಲ, ಆ ಫ್ರೆಂಡ್ ಮನೆಗೆ ನನ್ನನ್ನು ಇನ್ವೈಟ್ ಮಾಡಿದ್ರು ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಮತ್ತು ನನ್ನ ಅತ್ತೆ, ನನ್ನ ಮಗಳು, ಈ 3 ಜನನೂ ಇವ್ರ ಮನೆಗೆ ಬಂದಿದ್ದೀವಿ. ಇವ್ರು ಬಂದ್ಬಿಟ್ಟು ನನ್ನ ಆಫೀಸ್ ಫ್ರೆಂಡು. ಇವಳು ನನಗೆ ರೇಗಿಸ್ತಾ ಇದ್ಲು, ಬಂದಾಗ ನಾನು ಅವಳಿಗೆ ರೇಗಿಸ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಇಬ್ಬರೂ ಡೆಡ್ ಆಪೋಸಿಟ್ ಆಗಿದ್ವಿ ಆಫೀಸಲ್ಲಿ. ಈ ಥರ ಎಲ್ಲ ಸ್ಯಾರಿ ಎಲ್ಲ ವೇರ್ ಮಾಡಿರಲಿಲ್ಲ. ಒಬ್ರಿಗೊಬ್ರು ಸ್ಯಾರಿ ವೇರ್ ಮಾಡಿ ಮುಖ ನೋಡಿಕೊಂಡು ನಗ್ತಾ ಇದ್ವಿ. ಇವ್ರ ಮನೇಲಿ ಪ್ರತಿ ವರ್ಷ ಕೂಡ ಚಾಮುಂಡೇಶ್ವರಿ ತಾಯಿಯವ್ರದ್ದು ವದಂತಿ ಮಾಡ್ತಾರೆ. ಸೊ ಯಾವಾಗಲೂ ಕರಿತಾ ಇದ್ಲು, ಬರೋದಕ್ಕೆ ಆಗಿರಲಿಲ್ಲ. ಈ ವರ್ಷ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬ ಖುಷಿಯಾಗಿದೆ. ಅವಳಿಗೆ ಎಷ್ಟು ಖುಷಿಯಾಗಿದೆಯೋ ನನಗೂ ಅಷ್ಟೇ ಖುಷಿಯಾಗಿದೆ. ಇಲ್ಲಿ ಬಂದ್ಬಿಟ್ಟು ಈ ಡೆಕೋರೇಷನ್ ಎಲ್ಲ ನೋಡಿದ್ಮೇಲೆ ನನಗೂ ಒಂದ್ಸರಿ ಮಾಡಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಅದಾದಮೇಲೆ ಎಲ್ಲರೂ ಕುಂಕುಮನ ತೊಗೊಂಡ್ವಿ. ನಾನು ಕುಂಕುಮ ತೊಗೊಂಡು ಮನೆಗೆ ಹೋಗೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಪೂಜೆನ ಮುಗಿಸ್ಕೊಂಡು ನಾವಿವಾಗ ಅವ್ರ ಮನೇಲಿ ಇಲ್ಲೇ ಊಟನ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿದರು. ಅದಕ್ಕೆ ಇವಾಗ ನಾವು ಮೇಲ್ಗಡೆ ಊಟಕ್ಕೆ ಹೋಗ್ತೀವಿ. ಯಾರ ಫ್ರೆಂಡು? ಎಲ್ಲಿದ್ದಾರೆ? ಮನೇಲಿ ಒಗ್ಗಟ್ಟಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳೋಕ್ಕೆ ಇವ್ರ ಫ್ಯಾಮಿಲಿನೇ. ಯಾಕಂದರೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಅಡುಗೆನೆಲ್ಲ ಮಾಡಿದ್ದಾರೆ. ಜಸ್ಟ್ ಇವಾಗ ಮನೆಗೆ ಬಂದೆ. ನಾನು ನನ್ನ ಫ್ರೆಂಡ್ ಮನೇಲಿ ಹೋಗಿದ್ದೆ. ಇವತ್ತು ಅವ್ರ ಮನೇಲಿ ಏನು ಹೇಳ್ತಾರೆ, ಚಾಮುಂಡೇಶ್ವರಿದು ವರ್ಧಂತಿ ಮಾಡಿದರು, ಸಖತ್ತಾಗಿ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಸ್ಯಾರಿ ಹಾಕ್ಕೊಂಡು ಹೋಗಿದ್ದಿದ್ದು. ಬಟ್ ಲಾಸ್ಟಲ್ಲಿ ಬರಬೇಕಾದ್ರೆ ಅವಳಿಗೆ ಬಾಯ್ ಹೇಳ್ಬಿಟ್ಟು ಬರೋಕ್ಕಾಗಿಲ್ಲ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ಎಲ್ಲಾದರೂ ಹೋಗ್ಬಿಟ್ಟು ಬಂದುಬಿಟ್ರೆ ಈ ಮಳೆಗಾಲದಲ್ಲಿ ಇದೊಂದು ಸ್ಟಾರ್ಟ್ ಆಗಿಬಿಡುತ್ತೆ, ಹೆಡೇಕು, ಕೋಲ್ಡು ಅಲ್ಲ ಮಗಳೇ? ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾರೆಲ್ಲ ವೀಡಿಯೋಸ್ನ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಯಾರೆಲ್ಲ ವೀಡಿಯೋಸ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್.